ಕಿವಿಗಳು ಸುಂದರವಾಗಿ ಕಾಣಲಿ ಅಂತ ಕಿವಿಗೆ ಆಭರಣ ಹಾಕ್ಕೊಳ್ತೀವಿ, ಕುಂಡಲ ಹಾಕ್ಕೊಳ್ತೀವಿ, ಕರ್ಣಕುಂಡಲವನ್ನು. ಕೈ ಚೆನ್ನಾಗಿ ಕಾಣಲಿ ಅಂತ ಅದಕ್ಕೆ ಕಂಕಣ ಹಾಕ್ಕೊಳ್ತೀವಿ, ಬಳೆ ತೊಟ್ಟುಕೊಳ್ತೀವಿ. ಹಾಗೆಯೇ ದೇಹ ಸುಗಂಧ ಸೂಸಲಿ ಅಂತ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನು ಪೂಸಿಕೊಳ್ತೀವಿ. ಆದರೆ ಒಬ್ಬ ಪ್ರಾಜ್ಞ ಹೇಳ್ತಾನೆ, ಇವುಗಳಿಂದ ಅಲ್ಲ ಇವಕ್ಕೆ ಶೋಭೆ ಬರೋದು, ಸೌಂದರ್ಯ ಬರೋದು, ಪರಿಮಳ ಬರೋದು. ಮತ್ತು ಯಾವುದರಿಂದ? ಶ್ರೋತ್ರಂ ಶ್ರುತೇನೈವನ ಕುಂಡಲೇನ ದಾನೇನ ಪಾಣಿರ್ನತು ಕಂಕಣೇನ ವಿಭಾತಿಕಾಯ ಖಲು ಸಜ್ಜನಾನಾಂ ಪರೋಪಕಾರೇಣ ನ ಚಂದನೇನ. ಕಿವಿ ಕರ್ಣಕುಂಡಲದಿಂದ ಶೋಭಿಸೋದಲ್ಲ, ಪಾಠವನ್ನು ಕೇಳಿ ಅದು ಶೋಭಿಸುತ್ತೆ. ಕೈ ಬಳೆಯಿಂದಲೋ ಕಂಕಣದಿಂದಲೋ ಶೋಭಿಸೋದಲ್ಲ, ಅದು ದಾನದಿಂದ ಶೋಭಿಸುತ್ತೆ. ಮತ್ತು ದೇಹ ಚಂದನದಿಂದ, ಸುಗಂಧ ದ್ರವ್ಯದಿಂದ ಪರಿಮಳಭರಿತವಾಗೋದಿಲ್ಲ, ಬದಲಿಗೆ ಅದು ಪರೋಪಕಾರ ಮಾಡೋದರಿಂದಾಗಿ ಅದಕ್ಕೆ ಆ ಪರಿಮಳ ಬರುತ್ತೆ, ಕೀರ್ತಿ ಬರುತ್ತೆ. ಶುಭಂ ಭೂಯಾತ್.